ಓಂ ಶಾಂತಿ. ಇಂದಿನ ಮುರಳಿಯ ದಿನಾಂಕ 3/9/2024 ಪ್ರಾತಃ ಮುರಳಿ. ಓಂ ಶಾಂತಿ. ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ನೀವು ಯಾವುದೇ ಪತಿತ ದೇಹದಾರಿಗಳೊಂದಿಗೆ ಪ್ರೀತಿಯನ್ನಿಡಬಾರದು, ಏಕೆಂದರೆ ನೀವು ಪಾವನ ಪ್ರಪಂಚದಲ್ಲಿ ಹೋಗುತ್ತಿದ್ದೀರಿ. ಒಬ್ಬ ತಂದೆಯೊಂದಿಗೆ ಪ್ರೀತಿ ಮಾಡಬೇಕಾಗಿದೆ. ಪ್ರಶ್ನೆ: ನೀವು ಮಕ್ಕಳು ಯಾವುದರಿಂದ ಬೇಸರವಾಗಬಾರದು? ಉತ್ತರ: ನೀವು ತಮ್ಮ ಈ ಹಳೆಯ ಶರೀರದೊಂದಿಗೆ ಸ್ವಲ್ಪವೂ ಬೇಸರವಾಗಬಾರದು, ಏಕೆಂದರೆ ಈ ಶರೀರವು ಬಹಳ ಬಹಳ ಅಮೂಲ್ಯವಾಗಿದೆ. ಆತ್ಮವು ಈ ಶರೀರದಲ್ಲಿ ಕುಳಿತು ತಂದೆಯನ್ನು ನೆನಪು ಮಾಡಿ ಬಹಳ ದೊಡ್ಡ ಲಾಟರಿಯನ್ನು ತೆಗೆದುಕೊಳ್ಳುತ್ತದೆ. ತಂದೆಯ ನೆನಪಿನಲ್ಲಿದ್ದಾಗ ಖುಷಿಯ ಔಷಧಿ ಸಿಗುತ್ತಾ ಇರುತ್ತದೆ. ಓಂ ಶಾಂತಿ. ಮಧುರಾತಿ ಮಧುರ ಆತ್ಮೀಯ ಮಕ್ಕಳೇ, ಈಗ ದೂರ ದೇಶದ ನಿವಾಸಿಗಳು ಮತ್ತು ದೂರ ದೇಶದ ಪ್ರಯಾಣಿಕರಾಗಿದ್ದೀರಿ. ನಾವು ಆತ್ಮರಾಗಿದ್ದೇವೆ ಮತ್ತು ಈಗ ಬಹಳ ದೂರ ದೇಶಕ್ಕೆ ಹೋಗುವ ಪುರುಷಾರ್ಥ ಮಾಡುತ್ತಿದ್ದೇವೆ. ನಾವು ಆತ್ಮಗಳು ದೂರ ದೇಶದ ನಿವಾಸಿಯಾಗಿದ್ದೇವೆ ಮತ್ತು ದೂರ ದೇಶದಲ್ಲಿರುವ ತಂದೆಯನ್ನು ಸಹ ಬಂದು ನಮ್ಮನ್ನು ಅಲ್ಲಿಗೆ ಕರೆದುಕೊಂಡು ಹೋಗಿ ಎಂದು ಕರೆಯುತ್ತೀರಿ. ಈಗ ದೂರ ದೇಶದ ನಿವಾಸಿ ತಂದೆ ನೀವು ಮಕ್ಕಳನ್ನು ಅಲ್ಲಿಗೆ ಕರೆದುಕೊಂಡು ಹೋಗುತ್ತಾರೆ. ನೀವು ಆತ್ಮೀಯ ಮಕ್ಕಳು ಪ್ರಾಮಾಣಿಕರಾಗಿದ್ದೀರಿ, ಏಕೆಂದರೆ ಈ ಶರೀರದ ಜೊತೆ ಇದ್ದಿರಲ್ಲವೇ. ಶರೀರವಂತೂ ಇಲ್ಲೇ ಬಿಟ್ಟು ಹೋಗುತ್ತದೆ, ಬಾಕಿ ಆತ್ಮವೇ ಪ್ರಯಾಣ ಮಾಡುತ್ತದೆ. ಆತ್ಮವು ಎಲ್ಲಿಗೆ ಹೋಗುತ್ತದೆ? ತಮ್ಮ ಆತ್ಮಿಕ ಪ್ರಪಂಚದಲ್ಲಿ. ಇದು ಸ್ಥೂಲ ಪ್ರಪಂಚವಾಗಿದೆ, ಅದು ಆತ್ಮಗಳ ಪ್ರಪಂಚವಾಗಿದೆ. ಮಕ್ಕಳಿಗೆ ತಂದೆಯು ತಿಳಿಸಿದ್ದಾರೆ, ಈಗ ಎಲ್ಲಿಂದ ಪಾತ್ರವನ್ನು ಅಭಿನಯಿಸಲು ಬಂದಿದ್ದೀರೋ ಆ ಮನೆಗೆ ಹಿಂತಿರುಗಿ ಹೋಗಬೇಕಾಗಿದೆ. ಇದು ಬಹಳ ದೊಡ್ಡ ರಂಗಮಂಟಪ ಅಥವಾ ಸ್ಟೇಜ್ ಆಗಿದೆ. ಸ್ಟೇಜ್ ಮೇಲೆ ನಟನೆ ಮಾಡಿ ಪಾತ್ರವನ್ನು ಅಭಿನಯಿಸಿದ ನಂತರ ಎಲ್ಲರೂ ಹಿಂತಿರುಗಿ ಹೋಗಬೇಕಾಗಿದೆ. ನಾಟಕವು ಪೂರ್ಣವಾದಾಗಲೇ ಗೊತ್ತಾಗುತ್ತಲ್ಲವೇ? ನಾಟಕ ಪೂರ್ಣವಾದಾಗಲೇ ಹೋಗುತ್ತಾರಲ್ಲವೇ? ಈಗ ನೀವಿಲ್ಲಿ ಕುಳಿತಿದ್ದೀರಿ. ನಿಮ್ಮ ಬುದ್ಧಿಯೋಗವು ಮನೆ ಮತ್ತು ರಾಜಧಾನಿಯಲ್ಲಿದೆ. ಇದಂತೂ ಪಕ್ಕಾ ನೆನಪಿಟ್ಟುಕೊಳ್ಳಿ, ಏಕೆಂದರೆ ಅಂತ್ಯಮತಿ ಸೋಗತಿ ಎಂದು ಗಾಯನವಿದೆ. ಈಗ ನೀವಿಲ್ಲಿ ಓದುತ್ತಿದ್ದೀರಿ, ಭಗವಂತನೇ ನಮಗೆ ಓದಿಸುತ್ತಿದ್ದಾರೆಂದು ನಿಮಗೆ ತಿಳಿದಿದೆ. ಭಗವಂತನಂತೂ ಈ ಪುರುಷೋತ್ತಮ ಸಂಗಮಯುಗದ ಹೊರತು ಮತ್ತೆಂದೂ ಓದಿಸುವುದಿಲ್ಲ. ಪೂರ್ಣ 5000 ವರ್ಷಗಳ ನಿರಾಕಾರ ಭಗವಂತನು ಒಂದೇ ಬಾರಿ ಬಂದು ಓದಿಸುತ್ತಾರೆ. ಇದಂತೂ ನಿಮಗೆ ಪಕ್ಕಾ ನಿಶ್ಚಯವಿದೆ. ವಿದ್ಯೆಯು ಸಹ ಎಷ್ಟೊಂದು ಸಹಜವಾಗಿದೆ. ಈಗ ಮನೆಗೆ ಹೋಗಬೇಕಾಗಿದೆ. ಆ ಮನೆಯೊಂದಿಗೆ ಇಡೀ ಪ್ರಪಂಚದವರೆಗೆ ಪ್ರೀತಿ ಇದೆ. ಮುಕ್ತಿಧಾಮಕ್ಕೆ ಹೋಗಲು ಎಲ್ಲರೂ ಇಚ್ಛಿಸುತ್ತಾರೆ, ಆದರೆ ಅದರ ಅರ್ಥವನ್ನು ತಿಳಿದುಕೊಂಡಿಲ್ಲ. ಮನುಷ್ಯರ ಬುದ್ಧಿಯು ಈ ಸಮಯದಲ್ಲಿ ಹೇಗಿದೆ ಮತ್ತು ಈಗ ನಿಮ್ಮ ಬುದ್ಧಿಯು ಹೇಗಿದೆ, ಇದರಲ್ಲಿ ಎಷ್ಟೊಂದು ಅಂತರವಿದೆ. ನಂಬರ್ ವಾರ್ ಪುರುಷಾರ್ಥದನುಸಾರ ಸ್ವಚ್ಛ ಬುದ್ಧಿಯಾಗಿದೆ. ಇಡೀ ವಿಶ್ವದ ಆದಿ ಮಧ್ಯ ಅಂತ್ಯದ ಜ್ಞಾನವು ನಿಮ್ಮ ಬುದ್ಧಿಯಲ್ಲಿ ಬಹಳ ಒಳ್ಳೆಯ ರೀತಿಯಲ್ಲಿದೆ. ನೀವೀಗ ಪುರುಷಾರ್ಥ ಮಾಡಿ ನರನಿಂದ ನಾರಾಯಣರು ಅವಶ್ಯವಾಗಿ ಆಗಬೇಕೆಂದು ನಿಮ್ಮ ಹೃದಯದಲ್ಲಿದೆ. ಇಲ್ಲಿಂದ ಮೊದಲು ತಮ್ಮ ಮನೆಗೆ ಹೋಗುತ್ತಿದ್ದಿರಲ್ಲವೇ? ಅಂದ ಮೇಲೆ ಖುಷಿಯಿಂದ ಹೋಗಬೇಕಾಗಿದೆ. ಹೇಗೆ ಸತ್ಯುಗದಲ್ಲಿ ದೇವತೆಗಳು ಖುಷಿಯಿಂದ ಒಂದು ಶರೀರವನ್ನು ಬಿಟ್ಟು ಇನ್ನೊಂದನ್ನು ತೆಗೆದುಕೊಳ್ಳುತ್ತಾರೆಯೋ, ಹಾಗೆ ಈ ಹಳೆಯ ಶರೀರವನ್ನು ಸಹ ಖುಷಿಯಿಂದ ಬಿಡಬೇಕಾಗಿದೆ. ಇದರೊಂದಿಗೆ ಬೇಸರವಾಗಬಾರದು, ಏಕೆಂದರೆ ಇದು ಬಹಳ ಅಮೂಲ್ಯವಾದ ಶರೀರವಾಗಿದೆ. ಈ ಶರೀರದಿಂದಲೇ ಆತ್ಮಕ್ಕೆ ತಂದೆಯಿಂದ ಲಾಟರಿ ಸಿಗುತ್ತದೆ. ಎಲ್ಲಿಯವರೆಗೆ ನಾವು ಪವಿತ್ರವಾಗುವುದಿಲ್ಲವೋ ಅಲ್ಲಿಯವರೆಗೆ ಮನೆಗೆ ಹೋಗಲು ಸಾಧ್ಯವಿಲ್ಲ.
ತಂದೆಯನ್ನು ನೆನಪು ಮಾಡುತ್ತಿದ್ದಾಗಲೇ ಆ ಯೋಗ ಬಲದಿಂದ ಪಾಪಗಳ ಹೊರೆಯು ಇಳಿಯುತ್ತದೆ. ಇಲ್ಲದಿದ್ದರೆ ಬಹಳಷ್ಟು ಶಿಕ್ಷೆಯನ್ನು ಅನುಭವಿಸಬೇಕಾಗುವುದು. ಆದ್ದರಿಂದ ಪವಿತ್ರಂತೂ ಅವಶ್ಯವಾಗಿ ಆಗಬೇಕು. ಲೌಕಿಕ ಸಂಬಂಧದಲ್ಲಿಯೂ ಮಕ್ಕಳು ಯಾರಾದರೂ ಕೊಳಕು ಪತಿತ ಕೆಲಸ ಮಾಡುತ್ತಾರೆಂದರೆ ತಂದೆಯು ಕೋಪದಲ್ಲಿ ಬಂದು ಕೋಲಿನಿಂದಲೂ ಹೊಡೆದು ಬಿಡುತ್ತಾರೆ. ಏಕೆಂದರೆ ಕಾನೂನಿಗೆ ವಿರುದ್ಧ ಪತಿತರಾಗುತ್ತಾರೆ. ಯಾರ ಜೊತೆಯಾದರೂ ಕಾನೂನು ಬಾಹಿರವಾದ ಪ್ರೀತಿಯನ್ನು ಇಟ್ಟುಕೊಳ್ಳುತ್ತಾರೆಂದರೂ ಸಹ ಅದು ತಂದೆ ತಾಯಿಗೆ ಇಷ್ಟವಾಗುವುದಿಲ್ಲ. ಇಲ್ಲಿ ಬೆಹದ್ದಿನ ತಂದೆಯು ತಿಳಿಸುತ್ತಾರೆ, ನೀವು ಮಕ್ಕಳು ಇಲ್ಲಿರುವಂತಿಲ್ಲ. ಈಗ ನೀವು ಹೊಸ ಪ್ರಪಂಚದಲ್ಲಿ ಹೋಗಬೇಕಾಗಿದೆ. ಅಲ್ಲಿ ವಿಕಾರಿ ಪತಿತರು ಯಾರೂ ಇರುವುದಿಲ್ಲ. ಒಬ್ಬರೇ ಪತಿತ ಪಾವನ ತಂದೆಯು ಬಂದು ನಿಮ್ಮನ್ನು ಇಂಥ ಪಾವನರನ್ನಾಗಿ ಮಾಡುತ್ತಾರೆ. ಸ್ವಯಂ ತಂದೆ ಹೇಳುತ್ತಾರೆ, ನನ್ನ ಜನ್ಮವು ದಿವ್ಯ ಮತ್ತು ಅಲೌಕಿಕವಾಗಿದೆ. ಮತ್ಯಾವ ಆತ್ಮವೂ ಸಹ ನನ್ನ ಸಮಾನ ಶರೀರದಲ್ಲಿ ಪ್ರವೇಶ ಮಾಡಲು ಸಾಧ್ಯವಿಲ್ಲ. ಬಲೆ ಧರ್ಮಸ್ಥಾಪಕರು ಬರುತ್ತಾರೆ, ಅವರ ಆತ್ಮವು ಪ್ರವೇಶ ಮಾಡುತ್ತದೆ. ಆದರೆ ಆ ಮಾತೇ ಬೇರಾಗಿದೆ. ನಾನಂತೂ ಎಲ್ಲರನ್ನೂ ಹಿಂತಿರುಗಿ ಕರೆದುಕೊಂಡು ಹೋಗುವುದಕ್ಕಾಗಿಯೇ ಬರುತ್ತೇನೆ. ಅವರು ತಮ್ಮ ಪಾತ್ರವನ್ನು ಅಭಿನಯಿಸಲು ಮೇಲಿಂದ ಕೆಳಗಿಳಿಯುತ್ತಾರೆ. ಆದರೆ ನಾನು ಎಲ್ಲರನ್ನೂ ಕರೆದುಕೊಂಡು ಹೋಗಲು ಬರುತ್ತೇನೆ. ಹಾಗೂ ನೀವು ಹೇಗೆ ಮೊಟ್ಟ ಮೊದಲು ಹೊಸ ಪ್ರಪಂಚದಲ್ಲಿ ಇಳಿಯುತ್ತೀರೆಂದು ತಿಳಿಸುತ್ತೇನೆ. ಆ ಹೊಸ ಪ್ರಪಂಚ ಸತ್ಯುಗದಲ್ಲಿ ಕೊಕ್ಕರೆಗಳು ಯಾರೂ ಇರುವುದಿಲ್ಲ. ತಂದೆಯು ಬರುವುದೇ ಕೊಕ್ಕರೆಗಳ ಮಧ್ಯದಲ್ಲಿ ಮತ್ತೆ ನಿಮ್ಮನ್ನು ಹಂಸಗಳನ್ನಾಗಿ ಮಾಡುತ್ತಾರೆ. ನೀವೀಗ ಹಂಸಗಳಾಗಿದ್ದೀರಿ, ಮುತ್ತುಗಳನ್ನೇ ಆರಿಸಿಕೊಳ್ಳುತ್ತೀರಿ. ಸತ್ಯಯುಗದಲ್ಲಿ ನಿಮಗೆ ಈ ರತ್ನಗಳು ಸಿಗುವುದಿಲ್ಲ. ಇಲ್ಲಿ ನೀವು ಈ ಜ್ಞಾನ ರತ್ನಗಳನ್ನು ಆರಿಸಿಕೊಂಡು ಹಂಸಗಳಾಗುತ್ತೀರಿ. ನೀವು ಕೊಕ್ಕರೆಗಳಿಂದ ಹೇಗೆ ಹಂಸಗಳಾಗುತ್ತೀರಿ ಎಂಬುದನ್ನು ತಂದೆಯು ಕುರಿತು ತಿಳಿಸುತ್ತಾರೆ. ಈಗ ನಿಮ್ಮನ್ನು ಹಂಸಗಳನ್ನಾಗಿ ಮಾಡುತ್ತಾರೆ. ದೇವತೆಗಳಿಗೆ ಹಂಸಗಳೆಂದು, ಅಸುರರಿಗೆ ಕೊಕ್ಕರೆಗಳೆಂದು ಹೇಳುತ್ತಾರೆ. ಈಗ ನೀವು ಕೊಳಕನ್ನು ಬಿಡಿಸಿ ಮುತ್ತುಗಳನ್ನೇ ಆರಿಸುತ್ತೀರಿ. ನಿಮಗೆ ಪದಮಾಪದಂ ಭಾಗ್ಯಶಾಲಿಗಳೆಂದು ಹೇಳುತ್ತಾರೆ. ನಿಮ್ಮ ಪಾದಗಳಲ್ಲಿ ಪದಗಳ ಮುದ್ರೆಯು ಬೀಳುತ್ತದೆ. ನಿಮ್ಮ ಪಾದಗಳಲ್ಲಿ ಪದಮಗಳ ಮುದ್ರೆಯು ಬೀಳುತ್ತದೆ. ಶಿವತಂದೆಗಂತೂ ಪದಮಾಪದಮಷ್ಟಾಗಲು ಪಾದಗಳೇ ಇಲ್ಲ. ಅವರಂತೂ ನಿಮ್ಮನ್ನು ಪದಮಾಪದಂ ಭಾಗ್ಯಶಾಲಿಗಳನ್ನಾಗಿ ಮಾಡುತ್ತಾರೆ. ನಾನು ನಿಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡಲು ಬಂದಿದ್ದೇನೆಂದು ತಂದೆಯು ತಿಳಿಸುತ್ತಾರೆ. ಇವೆಲ್ಲ ಮಾತುಗಳು ಬಹಳ ಚೆನ್ನಾಗಿ ಅರಿತುಕೊಳ್ಳುವಂಥದ್ದಾಗಿದೆ. ಮನುಷ್ಯರು ಸ್ವರ್ಗವಿತ್ತೆಂಬುದಂತೂ ತಿಳಿಯುತ್ತಾರಲ್ಲವೇ? ಮನುಷ್ಯರು ಸ್ವರ್ಗ ಇತ್ತೆಂಬುದಂತೂ ತಿಳಿಯುತ್ತಾರಲ್ಲವೇ? ಆದರೆ ಯಾವಾಗ ಇತ್ತು ಮತ್ತು ಹೇಗೆ ಸ್ಥಾಪನೆಯಾಗುವುದು ಎಂಬುದನ್ನು ತಿಳಿದುಕೊಂಡಿಲ್ಲ. ನೀವು ಮಕ್ಕಳು ಈಗ ಬೆಳಕಿನಲ್ಲಿ ಬಂದಿದ್ದೀರಿ. ಅವರೆಲ್ಲರೂ ಅಂಧಕಾರದಲ್ಲಿದ್ದಾರೆ. ಈ ಲಕ್ಷ್ಮೀನಾರಾಯಣರು ಹೇಗೆ ವಿಶ್ವದ ಮಾಲೀಕರಾದರೆಂದು ಗೊತ್ತೇ ಇಲ್ಲ. ಇದು 5000 ವರ್ಷಗಳ ಮಾತಾಗಿದೆ. ತಂದೆಯು ಕುಳಿತು ತಿಳಿಸುತ್ತಾರೆ, ಹೇಗೆ ನೀವು ಪಾತ್ರವನ್ನು ಅಭಿನಯಿಸಲು ಬರುತ್ತೀರೋ ಹಾಗೆ ನಾನು ಬರುತ್ತೇನೆ. ಹೇ ತಂದೆ, ಬಂದು ನಾವು ಪತಿತರನ್ನು ಪಾವನ ಮಾಡಿ ಎಂದು ನೀವು ಆಮಂತ್ರಣವನ್ನು ಕೊಟ್ಟು ಕರೆಯುತ್ತೀರಿ. ಮತ್ಯಾರಿಗೂ ಎಂದೂ ಈ ರೀತಿ ಹೇಳುವುದಿಲ್ಲ. ಬಂದು ನೀವು ಪಾವನ ಮಾಡಿ ಎಂದು ಯಾವುದೇ ಧರ್ಮಸ್ಥಾಪಕರಿಗೆ ಹೇಳುವುದಿಲ್ಲ. ಕ್ರೈಸ್ತ ಅಥವಾ ಬುದ್ಧನಿಗೆ ಪತಿತ ಪಾವನ ಎಂದು ಹೇಳುತ್ತಾರೆ. ಸದ್ಗತಿ ಮಾಡುವವರೇ ಗುರುಗಳಾಗಿದ್ದಾರೆ. ಅವರಂತೂ ಬರುತ್ತಾರೆ. ಅವರ ಹಿಂದೆ ಎಲ್ಲರೂ ಕೆಳಗಿಳಿಯಬೇಕಾಗಿದೆ. ಇಲ್ಲಿಂದ ಹಿಂತಿರುಗಿ ಕರೆದುಕೊಂಡು ಹೋಗುವ ಮಾರ್ಗವನ್ನು ತಿಳಿಸುವ, ಸರ್ವರ ಸದ್ಗತಿದಾತ ಮಾಡುವ ಅಕಾಲ ಮೂರ್ತಿ ತಂದೆಯು ಒಬ್ಬರೇ ಆಗಿದ್ದಾರೆ. ವಾಸ್ತವದಲ್ಲಿ ಸದ್ಗುರು ಅಕ್ಷರವೇ ಸರಿಯಾಗಿದೆ. ನಿಮ್ಮೆಲ್ಲರಿಗಿಂತ ಸರಿಯಾದ ಅಕ್ಷರವನ್ನು ಶಿಖರ್ ಹೇಳುತ್ತಾರೆ. ಬಹಳ ದೊಡ್ಡ ಧ್ವನಿಯಿಂದ ಸದ್ಗುರು ಅಕಾಲ್ ಎಂದು ಹೇಳುತ್ತಾರೆ.
ಬಹಳ ಜೋರಾಗಿ ಸದ್ಗುರು ಅಕಾಲಮೂರ್ತಿ ಎಂದು ಹೇಳುತ್ತಾ ಹೋಗುತ್ತಾರೆ. ಮೂರ್ತಿಯೇ ಆಗದಿದ್ದರೆ ಅವರು ಹೇಗೆ ಸದ್ಗುರು ಆಗುತ್ತಾರೆ? ಹೇಗೆ ಸದ್ಗತಿ ಮಾಡುತ್ತಾರೆ? ಸ್ವಯಂ ಸದ್ಗುರುವೇ ಬಂದು ತಮ್ಮ ಪರಿಚಯವನ್ನು ಕೊಡುತ್ತಾರೆ. ನಾನು ನಿಮ್ಮ ಹಾಗೆ ಜನ್ಮವನ್ನು ತೆಗೆದುಕೊಳ್ಳುವುದಿಲ್ಲ. ಮತ್ತೆಲ್ಲರೂ ಶರೀರಧಾರಿಗಳೇ ಕುಳಿತು ತಿಳಿಸುತ್ತಾರೆ. ಆದರೆ ನಿಮಗೆ ಅಶರೀರ ಆತ್ಮಿಕ ತಂದೆಯು ಕುಳಿತು ತಿಳಿಸುತ್ತಾರೆ. ಇದರಲ್ಲಿ ರಾತ್ರಿ ಹಗಲಿನ ಅಂತರವಿದೆ. ಈ ಸಮಯದಲ್ಲಿ ಮನುಷ್ಯರು ಏನೆಲ್ಲವನ್ನು ಮಾಡುತ್ತಾರೆಯೋ ತಪ್ಪನ್ನೇ ಮಾಡುತ್ತಾರೆ. ಏಕೆಂದರೆ ರಾವಣ ಮತದಲ್ಲಿದ್ದಾರಲ್ಲವೇ? ಪ್ರತಿಯೊಬ್ಬರಲ್ಲಿ ಪಂಚವಿಕಾರಗಳಿವೆ. ಈ ಚಕ್ರವು ಹೇಗೆ ಸುತ್ತುತ್ತದೆ ಎಂದು ತಿಳಿಯಬೇಕಲ್ಲವೇ? ತಂದೆ ತಿಳಿಸಿ ಎಂದು ನೀವು ಹೇಳುವುದಿಲ್ಲ. ತಾನಾಗಿಯೇ ತಂದೆಗೆ ತಿಳಿಸುತ್ತಿರುತ್ತಾರೆ. ನಿಮಗೆ ಕೇಳುವಂಥ ಒಂದು ಪ್ರಶ್ನೆಯೂ ಉಳಿದಿರುವುದಿಲ್ಲ. ಭಗವಂತನಂತೂ ತಂದೆಯಾಗಿದ್ದಾರೆ. ಎಲ್ಲವನ್ನೂ ತಾವಾಗಿಯೇ ತಿಳಿಸುವುದು, ತಾವೇ ಎಲ್ಲವನ್ನು ಮಾಡುವುದು ತಂದೆ ಕೆಲಸವಾಗಿದೆ. ಮಕ್ಕಳನ್ನು ಶಾಲೆಯಲ್ಲಿ ತಂದೆಯು ತಾವಾಗಿಯೇ ಕುಳ್ಳಿರಿಸುತ್ತಾರೆ, ನೌಕರಿಗೆ ಸೇರಿಸುತ್ತಾರೆ. ಮತ್ತೆ 60 ವರ್ಷಗಳ ನಂತರ ಇದೆಲ್ಲವನ್ನು ಬಿಟ್ಟು ಭಗವಂತನ ಭಜನೆ ಮಾಡಬೇಕು, ವೇದಶಾಸ್ತ್ರಗಳನ್ನು ಓದಬೇಕು, ಪೂಜೆ ಮಾಡಬೇಕೆಂದು ಅವರಿಗೆ ತಿಳಿಸುತ್ತಾರೆ. ನೀವು ಅರ್ಧಕಲ್ಪ ಪೂಜಾರಿಗಳಾಗಿದ್ದೀರಿ, ನಂತರ ಅರ್ಧಕಲ್ಪಕ್ಕಾಗಿ ಪೂಜ್ಯರಾಗುತ್ತಿದ್ದೀರಿ. ಹೇಗೆ ಪವಿತ್ರ ಆಗುವುದು ಎಂಬುದಕ್ಕೆ ಎಷ್ಟು ಸಹಜವಾಗಿ ತಿಳಿಸಲಾಗುತ್ತದೆ. ನಂತರ ಭಕ್ತಿಯು ಬಿಟ್ಟು ಹೋಗುತ್ತದೆ. ಅವರೆಲ್ಲರೂ ಭಕ್ತಿ ಮಾಡುತ್ತಿದ್ದಾಗ ನೀವು ಜ್ಞಾನವನ್ನು ಪಡೆಯುತ್ತಿದ್ದೀರಿ. ಅವರು ರಾತ್ರಿಯಲ್ಲಿ, ನೀವು ದಿನದಲ್ಲಿ, ಅರ್ಥಾತ್ ಸ್ವರ್ಗದಲ್ಲಿ ಹೋಗುತ್ತಿದ್ದೀರಿ. ಮನ್ಮನಾಭವ ಎಂದು ಗೀತೆಯಲ್ಲಿ ಬರೆದಿದೆ. ಈ ಅಕ್ಷರವಂತೂ ಪ್ರಸಿದ್ಧವಾಗಿದೆ. ಗೀತೆಯನ್ನು ಓದುವವರು ಅರಿತುಕೊಳ್ಳಬಹುದು. ಬಹಳ ಸಹಜವಾಗಿದೆ ಬರೆಯಲಾಗಿದೆ. ಪೂರ್ಣ ಆಯುಷ್ಯು ಗೀತೆಯನ್ನು ಓದುತ್ತಲೇ ಬಂದಿದ್ದಾರೆ, ಏನನ್ನೂ ತಿಳಿದುಕೊಳ್ಳುವುದಿಲ್ಲ. ಈಗ ಅದೇ ಗೀತೆಯ ಭಗವಂತನು ಕುಳಿತು ಕಲಿಸುತ್ತಾರೆ. ಅಂದರೆ ಪತಿತರಿಂದ ಪಾವನರಾಗಿ ಬಿಡುತ್ತಾರೆ. ಈಗ ನಾವು ಭಗವಂತನಿಂದ ಗೀತೆಯನ್ನು ಕೇಳುತ್ತೇವೆ ಮತ್ತು ಅನ್ಯರಿಗೆ ತಿಳಿಸುತ್ತೇವೆ ಮತ್ತು ಪಾವನರಾಗುತ್ತೇವೆ. ತಂದೆಯ ಮಹಾವಾಕ್ಯವಿದೆಯಲ್ಲವೇ? ಇದು ಅದೇ ಸಹಜ ರಾಜಯೋಗವಾಗಿದೆ. ಮನುಷ್ಯರು ಎಷ್ಟೊಂದು ಅಂಧಶ್ರದ್ಧೆಯಲ್ಲಿ ಮುಳುಗಿದ್ದಾರೆ. ನಿಮ್ಮ ಮಾತೇ ಕೇಳುವುದಿಲ್ಲ. ನಾಟಕದನುಸಾರ ಅವರ ಅದೃಷ್ಟವು ಯಾವಾಗ ಜಾಗೃತವಾಗುವುದೇ ಆಗಲೇ ನಿಮ್ಮ ಬಳಿ ಬರುತ್ತಾರೆ. ನಿಮ್ಮಂಥ ಶ್ರೇಷ್ಠ ಅದೃಷ್ಟವು ಮತ್ಯಾವ ಧರ್ಮದವರಿಗೂ ಇರುವುದಿಲ್ಲ. ತಂದೆಯು ತಿಳಿಸಿದ್ದಾರೆ. ಈ ನಿಮ್ಮ ದೇವಿ ದೇವತಾ ಧರ್ಮವು ಬಹಳ ಸುಖ ಕೊಡುವಂಥದ್ದಾಗಿದೆ. ಮೊದಲು ನೀವು ಮನೆಗೆ ಹೋಗುತ್ತೀರಿ, ನಂತರ ಪಾತ್ರಧಾರಿಗಳಾಗಿ ಬರುತ್ತೀರಿ. ಈಗ ಇದು ಹೊಸ ಆತ್ಮವೋ ಅಥವಾ ಹಳೆಯ ಆತ್ಮವೋ ಎಂದು ಯಾರಿಗೂ ತಿಳಿಯುವುದಿಲ್ಲ. ಹೊಸ ಆತ್ಮಕ್ಕೆ ಅವಶ್ಯವಾಗಿ ಮಹಿಮೆಯಾಗುತ್ತದೆ. ಈಗಲೂ ಸಹ ನೋಡಿ, ಕೆಲವರ ಹೆಸರು ಪ್ರಸಿದ್ಧವಾಗುತ್ತದೆ. ಅನೇಕ ಮನುಷ್ಯರು ಬರುತ್ತಾರೆ, ಕುಳಿತುದಂತೆಯೇ ಬಂದು ಬಿಡುತ್ತಾರೆ. ಆಗ ಅದರ ಪ್ರಭಾವವಿರುತ್ತದೆ. ತಂದೆಯೂ ಸಹ ಇವರಲ್ಲಿ ಅನಾಯಾಸವಾಗಿಯೇ ಬರುತ್ತಾರೆ. ಆದ್ದರಿಂದ ಆ ಪ್ರಭಾವವಿರುತ್ತದೆ. ಅವರೂ ಸಹ ಹೊಸ ಆತ್ಮವು ಬಂದಾಗ ಹಳಬರ ಮೇಲೆ ಪ್ರಭಾವ ಆಗುತ್ತದೆ. ರೆಂಬೆ ಕೊಂಬೆಗಳು ಬಂದಾಗ ಅವರ ಮಹಿಮೆಯಾಗುತ್ತದೆ. ಇವರೇಕೆ ಇಷ್ಟು ಪ್ರಸಿದ್ಧವಾಗಿದ್ದಾರೆಂಬುದು ಯಾರಿಗೂ ತಿಳಿಯುವುದಿಲ್ಲ. ಹೊಸ ಆತ್ಮವಾಗಿರುವ ಕಾರಣ ಅವರ್ಗದಲ್ಲಿ ಆಕರ್ಷಣೆ ಇರುತ್ತದೆ. ಈಗಂತೂ ನೋಡಿ, ಎಷ್ಟೊಂದು ಮಂದಿ ಸುಳ್ಳು ಭಗವಂತರಾಗಿದ್ದಾರೆ. ಆದ್ದರಿಂದಲೇ ಸತ್ಯದ ದೋಣಿಯು ಅಲುಗಾಡುತ್ತದೆ, ಮೇಲೆ ಕೆಳಗೆ ಆಗುತ್ತದೆ, ಆದರೆ ಮುಳುಗುವುದಿಲ್ಲ. ಬಹಳಷ್ಟು ಬಿರುಗಾಳಿಗಳು ಮುಂತಾದವುದರ ಮಾತಿಲ್ಲ, ಆದರೆ ಅಬಲೆಯರ ಮೇಲೆ ಬಹಳಷ್ಟು ಅತ್ಯಾಚಾರವಾಗುತ್ತದೆ. ಆದರೂ ಸಹ ಸ್ಥಾಪನೆಯಂತೂ ಆಗಲೇಬೇಕಾಗಿದೆ. ತಂದೆಯು ತಿಳಿಸುತ್ತಾರೆ, ಹೇ ಆತ್ಮಗಳೇ, ನೀವು ಎಷ್ಟೊಂದು ಕಾಡಿನ ಮುಳ್ಳುಗಳಾಗಿ ಬಿಟ್ಟಿದ್ದೀರಿ. ಅನ್ಯರಿಗೆ ಮುಳ್ಳನ್ನು ಚುಚ್ಚುತ್ತೀರೆಂದರೆ ನಿಮಗೂ ಮುಳ್ಳು ತಗುಲುತ್ತದೆ.
ಪ್ರತಿಯೊಂದು ಮಾತಿನ ಪ್ರತ್ಯುತ್ತರವೂ ಸಿಗುತ್ತದೆ. ಸತ್ಯಯುಗದಲ್ಲಿ ದುಃಖದ ಚೀಚಿ ಮಾತುಗಳಾಗುವುದು ಇರುವುದಿಲ್ಲ. ಆದ್ದರಿಂದ ಅದಕ್ಕೆ ಸ್ವರ್ಗವೆಂದು ಹೇಳಲಾಗುವುದು. ಮನುಷ್ಯರು ಸ್ವರ್ಗ ಮತ್ತು ನರಕವೆಂದು ಹೇಳುತ್ತಾರೆ, ಆದರೆ ತಿಳಿದುಕೊಂಡಿಲ್ಲ. ಇಂಥವರು ಸ್ವರ್ಗಸ್ಥರಾದರೆಂದು ಹೇಳುತ್ತಾರೆ, ಆದರೆ ಈ ರೀತಿ ಹೇಳುವುದು ಸಹ ವಾಸ್ತವದಲ್ಲಿ ತಪ್ಪಾಗಿದೆ. ನಿರಾಕಾರಿ ಪ್ರಪಂಚಕ್ಕೆ ಸ್ವರ್ಗವೆಂದು ಹೇಳುವುದಿಲ್ಲ, ಅದು ಭಕ್ತಿಧಾಮವಾಗಿದೆ. ಅವರು ಅದಕ್ಕೆ ಸ್ವರ್ಗದಲ್ಲಿ ಹೋದರೆಂದು ಹೇಳುತ್ತಾರೆ. ಈಗ ನೀವು ತಿಳಿದುಕೊಂಡಿದ್ದೀರಿ, ಈ ಮುಕ್ತಿಧಾಮವು ಆತ್ಮಗಳ ಮನೆಯಾಗಿದೆ. ಹೇಗೆ ಇಲ್ಲಿ ಮನೆ ಇರುತ್ತದೆ? ಭಕ್ತಿ ಮಾರ್ಗದಲ್ಲಿ ಯಾರು ಬಹಳ ಧನವಂತರಿರುತ್ತಾರೆ, ಅವರು ಎಷ್ಟೊಂದು ದೊಡ್ಡ ಮಂದಿರವನ್ನು ಕಟ್ಟಿಸುತ್ತಾರೆ. ಶಿವನ ಮಂದಿರವನ್ನು ನೋಡಿ ಹೇಗೆ ಮಾಡಲ್ಪಟ್ಟಿದೆ. ಲಕ್ಷ್ಮೀನಾರಾಯಣ ಮಂದಿರವನ್ನು ಕಟ್ಟಿಸುತ್ತಾರೆಂದರೆ ಸತ್ಯವಾದ ಆಭರಣ ಇತ್ಯಾದಿಗಳನ್ನು ಎಷ್ಟೊಂದು ಇಡುತ್ತವೆ. ಬಹಳಷ್ಟು ಹಣವಿರುತ್ತದೆ. ಈಗಂತೂ ಎಲ್ಲವನ್ನೂ ಅಸತ್ಯವಾಗಿ ಬಿಟ್ಟಿದೆ. ನೀವು ಸಹ ಮೊದಲು ಎಷ್ಟು ಸತ್ಯವಾದ ಆಭರಣಗಳನ್ನು ಧರಿಸುತ್ತಿದ್ದೀರಿ. ಈಗಂತೂ ಸರ್ಕಾರಕ್ಕೆ ಹೆದರಿ ಶುದ್ಧ ಆಭರಣಗಳನ್ನು ಮುಚ್ಚಿಟ್ಟು ನಕಲಿ ಆಭರಣ. ಪ್ರಪಂಚದಲ್ಲಿ ಎಲ್ಲವೂ ಹೊಸದೇ ಇತ್ತು, ಅಪಾರ ಹಣ ಇತ್ತು. ಈಗಂತೂ ನೋಡಿ, ಪ್ರತಿಯೊಂದು ವಸ್ತು ಎಷ್ಟೊಂದು ಬೆಲೆ ಇದೆ. ಈಗ ನೀವು ಮಕ್ಕಳಿಗೆ ಮೂಲವತನದಿಂದ ಹಿಡಿದು ಎಲ್ಲ ರಹಸ್ಯವನ್ನು ತಿಳಿಸಿದ್ದಾರೆ. ತಂದೆ ವಿನ ಮತ್ತು 6 ಮೂಲವತನದ ರಹಸ್ಯವನ್ನು ತಿಳಿಸುವುದಿಲ್ಲ. ನೀವು ಸಹ ಶಿಕ್ಷಕರಾಗಬೇಕಾಗಿದೆ. ಬಲೆ ಗೃಹಸ್ಥ ವ್ಯವಹಾರದಲ್ಲಿಯೂ ಇದೇ ಕಮಲ ಪುಷ್ಪ ಸಮಾನ್ ಪವಿತ್ರವಾಗಿದೆ. ಅನ್ಯರನ್ನು ತಮ್ಮ ಸಮಾನ್ ಮಾಡಿದಾಗಲೇ ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ. ಇಲ್ಲಿ ಇರುವವರಿಗಿಂತಲೂ ಅಂಥವರು ಉತ್ತಮ ಪದವಿಯನ್ನು ಪಡೆಯಬಹುದು. ನಂಬರ್ 1 ಅಂತೂ ಇದ್ದೇ ಇದೆ. ಹೊರಗಿದ್ದರೂ ಸಹ ವಿಜಯಮಾಲೆಯಲ್ಲಿ ಪೋಣಿಸಲ್ಪಡುವುದು. 1 ವಾರದ ಕೋರ್ಸನ್ನು ತೆಗೆದುಕೊಂಡು ನಂತರ ಭಲೆ ವಿದೇಶಕ್ಕೆ ಹೋಗಿ ಅಥವಾ ಎಲ್ಲಿಗಾದರೂ ಹೋಗಿ, ಆದರೆ ಇಡೀ ಪ್ರಪಂಚಕ್ಕೆ ಸಂದೇಶ ಸಿಗಬೇಕು. ತಂದೆಯು ಬಂದಿದ್ದಾರೆ, ಕೇವಲ ನನ್ನೊಬ್ಬನನ್ನೇ ನೆನಪು ಮಾಡಿ ಎಂದು ಹೇಳುತ್ತಾರೆ. ಆ ತಂದೆಯ ಮುಕ್ತಿದಾತ ಮಾರ್ಗದರ್ಶಕನಾಗಿದ್ದಾರೆ. ಅಲ್ಲಿ ನೀವು ಹೋಗುತ್ತೀರೆಂದರೆ ಪತ್ರಿಕೆಗಳಲ್ಲಿ ಇವು ಬಹಳಷ್ಟು ಹೆಸರುವಾಸಿಯಾಗುವುದು. ಆತ್ಮ ಮತ್ತು ಶರೀರ 2 ವಸ್ತುಗಳಿದೆ ಎಂದು ಅನ್ಯರಿಗೂ ಬಹಳ ಸಹಜ ಮಾತೆನಿಸುತ್ತದೆ. ಆತ್ಮದಲ್ಲಿಯೇ ಮನಸ್ಸು ಬುದ್ಧಿ ಇದೆ, ಶರೀರವಂತೂ ಜಡವಾಗಿದೆ. ಆತ್ಮವೇ ಪವಿತ್ರ ಪಾತ್ರಧಾರಿಯಾಗುತ್ತದೆ. ವಿಶೇಷತೆಯುಳ್ಳ ವಸ್ತು ಆತ್ಮವಾಗಿದೆ. ಆದ್ದರಿಂದ ಈಗ ತಂದೆಯು ನೆನಪು ಮಾಡಬೇಕಾಗಿದೆ. ಹೊರಗಿನವರು ನೆನಪು ಮಾಡುವಷ್ಟು ಸಮೀಪದಲ್ಲಿ ಇರುವವರು ಮಾಡುವುದಿಲ್ಲ. ಯಾರು ಬಹಳ ನೆನಪು ಮಾಡುತ್ತಾರೆ ಮತ್ತು ಅನ್ಯರನ್ನು ತಮ್ಮ ಸಮಾನ ಮಾಡಿಕೊಳ್ಳುತ್ತಾ ಇರುತ್ತಾರೆ, ಮುಳ್ಳುಗಳನ್ನು ಹೂಗಳನ್ನಾಗಿ ಮಾಡಿಕೊಳ್ಳುತ್ತಾರೆ, ಅವರೇ ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ. ನಿಮಗೆ ಗೊತ್ತಿದೆ, ಮೊದಲು ನಾವು ಸತ್ಯ ಮುಳ್ಳುಗಳಾಗಿದ್ದೇವೆ. ಈಗ ತಂದೆಯು ಆದೇಶ ನೀಡಿದ್ದಾರೆ, ಕಾಮ ಮಹಾಶತ್ರುವಾಗಿದೆ. ಇದರ ಮೇಲೆ ಜಯ ಗಳಿಸುವುದರಿಂದಲೇ ಜಗಜ್ಜೀತರಾಗಿ ಬಿಡುತ್ತೀರಿ. ಆದರೆ ಬರವಣಿಗೆಯಿಂದ ಯಾರೂ ಅರಿತುಕೊಳ್ಳುವುದಿಲ್ಲ. ಈಗ ತಂದೆಯು ತಿಳಿಸಿದ್ದಾರೆ, ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ: ಸದಾ ಜ್ಞಾನ ರತ್ನಗಳನ್ನು ಆರಿಸುವಂಥ ಅಂಶಗಳಾಗಬೇಕಾಗಿದೆ. ಮುತ್ತುಗಳನ್ನೇ ಆರಿಸಿಕೊಳ್ಳಬೇಕಾಗಿದೆ. ಕೊಳಕನ್ನು ಬಿಟ್ಟು ಬಿಡಬೇಕಾಗಿದೆ. ಪ್ರತಿಯೊಂದು ಹೆಜ್ಜೆಯಲ್ಲಿ ಪದಮಾಪದವನ್ನು ಜಮಾ ಮಾಡಿಕೊಳ್ಳಬೇಕು. ಪದಮಾಪದಂ ಭಾಗ್ಯಶಾಲಿಗಳಾಗಬೇಕಾಗಿದೆ. 2ನೇ ಪಾಯಿಂಟ್: ಶ್ರೇಷ್ಠ ಪದವಿಯನ್ನು ಪಡೆಯಲು ಶಿಕ್ಷಕನರಾಗಿ ಅನೇಕರ ಸೇವೆ ಮಾಡಬೇಕಾಗಿದೆ. ಕಮಲ ಪುಷ್ಪ ಸಮಾನ್ ಪವಿತ್ರರಾಗಿ ತಮ್ಮ ಸಮಾನರನ್ನು ಮಾಡಿಕೊಳ್ಳಬೇಕಾಗಿದೆ. ಮುಳ್ಳುಗಳನ್ನು ಹೂಗಳನ್ನಾಗಿ ಮಾಡಬೇಕಾಗಿದೆ. ವರದಾನ:
ನಿನ್ನದು ನನ್ನದು ಎನ್ನುವ ಹಲ್ಚಲ್ ಅನ್ನು ಸಮಾಪ್ತಿ ಮಾಡಿ ದಯಾಭಾವನೆಯನ್ನು ಇಮರ್ಜ್ ಮಾಡುವಂತಹ ದಯಾ ಸ್ವರೂಪಭವ. ಪ್ರತಿ ಸಮಯ ಎಷ್ಟು ಆತ್ಮಗಳು ದುಃಖದ ಅಲೆಯಲ್ಲಿ ಬರುತ್ತವೆ. ಪ್ರಕೃತಿಯು ಸ್ವಲ್ಪವೂ ಹಲ್ಚಲ್ ಆದಾಗ ಆಪತ್ತು ಬರುತ್ತದೆ ಎಂದಾಗ ಅನೇಕ ಆತ್ಮಗಳು ಚಡಪಡಿಸುತ್ತವೆ, ದಯಾ ಕರುಣೆ ಬೇಡುತ್ತವೆ. ಆದ್ದರಿಂದ ಇಂಥ ಆತ್ಮಗಳಿಗೆ ಕೂಗನ್ನು ಕೇಳಿ ದಯ ಭಾವನೆಯನ್ನು ಇಮರ್ಜ್ ಮಾಡಿಕೊಳ್ಳಿ. ಪೂಜ್ಯ ಸ್ವರೂಪ ದಯಾ ಸ್ವರೂಪವನ್ನು ಧಾರಣೆ ಮಾಡಿಕೊಳ್ಳಿ. ಸ್ವಯಂವನ್ನು ಸಂಪನ್ನರನ್ನಾಗಿ ಮಾಡಿಕೊಳ್ಳಿ. ಆಗ ಅಲ್ಲಿ ದುಃಖದ ಪ್ರಪಂಚ ಸಮಾಪ್ತಿಯಾಗಲಿದೆ. ಈಗ ಪರಿವರ್ತನೆಯ ಶುಭಭಾವನೆ ಅಲೆ ತೀವ್ರಗತಿಯಿಂದ ಹರಡಿ ಆಗ ನಿನ್ನದು ನನ್ನದು ಎನ್ನುವ ಹಲ್ಚಲ್ ಸಮಾಪ್ತಿಯಾಗಿ ಬಿಡುವುದು. ಸ್ಲೋಗನ್ ಆಗಿದೆ. ವ್ಯರ್ಥ ಸಂಕಲ್ಪಗಳ ಸುತ್ತಿಗೆಯಿಂದ ಸಮಸ್ಯಾರೂಪಿ ಬಂಡೆಯನ್ನು ಹೊಡೆಯುವ ಬದಲು ಹೈ ಜಂಪ್ ಹಾಕಿ ಸಮಸ್ಯಾರೂಪಿ ಬೆಟ್ಟವನ್ನು ಪಾರ ಮಾಡಬಹುದು. ಓಂ ಶಾಂತಿ.